ಅತ್ತೆ ನಿಮ್ಗೆ ಎಷ್ಟು ನೋವು ಆಗ್ತಿದೆ ಅಂದಮೇಲೆ ಈ ಮದುವೆ ಬೇಡ. ಅನ್ಸುತ್ತೆ ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಗಿನ್ನೂ ನೋವು ಆಗೋದು ಬೇಡ, ಅದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನೀವು ಹೇಳ್ದಾಗೆ ಆಗ್ಲಿ ಅತ್ತೆ. ಈ ಮಾತು ನೀನು ಹೇಳ್ತಾ ಇದೀಯಾ? ಹೌದು ಅತ್ತೆ, ನೀವು ಜೀವನ ಪೂರ್ತಿ ಕೊರ್ಗಿ ನಾವೆಲ್ಲ ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ವಲ್ಲ ಅತ್ತೆ. ನೀವು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋಕ್ಕಾಗೋದು, ಈ ಮನೆ ಚೆನ್ನಾಗಿರೋದು. ಈ ಮನೆ ಸೊಸೆಯಾಗಿ ಹೇಳ್ತಿದ್ದೀನಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ಭೂಮಿಕಾ, ನೀನಿದನ್ನ ಮನಸಾರೆ ಹೇಳ್ತಾ ಇದೀಯಾ? ಹೌದತ್ತೆ. ಯಾವುದೇ ಕಾರಣಕ್ಕೂ ನಿನ್ ಮಾತು ಬದಲಾಯಿಸಲ್ಲ ತಾನೆ? ನಾನು ಹುಡ್ಕೋ ಹುಡುಗಿನ ಈ ಮನೆ ಸೊಸೆ ಅಂತ ನೀನು ಒಪ್ಕೋತೀಯ? ಹೇಳಿದ್ನಲ್ಲ ಅತ್ತೆ, ಈ ವಿಷಯದಲ್ಲಿ ನಿಮ್ಮ ಡಿಸಿಷನ್ನೇ ಫೈನಲ್. ಹಾಗಂತ ಮಾತು ಕೊಡು. ನಾನು ಮನಸಾರೆ ಮಾಡ್ಕೊಡ್ತಿದ್ದೀನಿ ಅಂತ. ನೀವು ಮೆಚ್ಚಿದ ಹುಡುಗಿನೇ ಈ ಮನೆ ಸೊಸೆಯಾಗಿ ತಂದ್ಕೊಳ್ಳಿ. ಇನ್ನು ಮುಂದೆ ಈ ವಿಷಯದಲ್ಲಿ ನಾನೇನು ಹೇಳೋಕ್ಕೋಗಲ್ಲ, ಯಾರಿಗೂ ಏನೂ ಸಪೋರ್ಟ್ ಮಾಡಲ್ಲ. ನೀನು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀಯ ಅಂತ ನನಗೆ ಭಯ ಇತ್ತು. ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಗೌತಮ್ ವಿಧಿ ಇಲ್ಲದೆ ನಿನ್ನನ್ನು ಸಪೋರ್ಟ್ ಮಾಡ್ತಿದ್ದ. ಇಲ್ಲ, ಯಾರಿಗೂ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಬೇಕಾಗತ್ತೆ. ಅವನಿಗೆ ನೀನು ಬೇಕು, ನಾನು ಬೇಕು, ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ. ಅವನನ್ನ ಇಕ್ಕಟ್ಟಿಗೆ ಸಿಕ್ಸೋದಕ್ಕೆ ನನಗಿಷ್ಟ ಇಲ್ಲ. ನೀನು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ, ನನಗೆ ಸಮಾಧಾನ ಆಯಿತು. ಈ ವಿಷಯದಲ್ಲಿ ನೀನು ನ್ಯೂಟ್ರಲ್ ಆಗಿರ್ತೀಯಲ್ವಾ? ಹೌದಾ, ಹಾಗೆ ಇರ್ತೀನಿ. ನೀನು ನನಗಿಷ್ಟು ಭರವಸೆ ಕೊಟ್ಟೆ ಅಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಹಾಗೆ ಇನ್ನೊಂದು ವಿಷಯ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನ್ನ ಸಿಚುವೇಶನ್ ಏನು ಅಂತ ನಿನಗೆ ಅರ್ಥ ಆಯ್ತಲ್ವಾ? ಅಫ್ಕೋರ್ಸ್ ಅತ್ತೆ, ನನಗೆಲ್ಲಾನು ಅರ್ಥ ಆಗಿದೆ. ನಾನು ಹಾಗೆಲ್ಲ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳಲ್ಲ. ಪ್ಲೀಸ್ ನೀವು ಚಿಂತೆ ಮಾಡಬೇಡಿ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯೆ ನಡೆದಿರೋ ಈ ಮಾತುಕತೆ ಗೌತಮ ಗೊತ್ತಾಗಬಾರ್ದು. ನಾನು ವಿಷ ಕುಡಿಯೋಕ್ಕೆ ಪ್ರಯತ್ನ ಪಟ್ಟೆ ಅಂತ ಅವನು ಗೊತ್ತಾದ್ರೆ ಅವನು ಖಂಡಿತವಾಗ್ಲೂ ಸಹಿಸ್ಕೊಳ್ಳಲ್ಲ. ಪ್ಲೀಸ್ ಭೂಮಿಕಾ, ಈ ವಿಷಯ ಅವನಿಗೆ ಹೇಳಲ್ಲ ತಾನೆ? ಅತ್ತೆ, ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನು ಯಾರಿಗೂ ಏನೂ ಹೇಳಲ್ಲ. ನೀವು ನೆಮ್ಮದಿಯಾಗಿ. ಯಾಕೆ ಚಿನ್ನ ಅಂಗುರಾಯಿಸ್ತಾ ಇದೆಯಾ? ಯಾರೋಳು? ಅವರು ಅದೇ ಅನ್ವಿತ್ ಕ್ಲಾಸ್ಮೇಟ್ ಇದ್ದಾನಲ್ಲ, ಅವ್ರ ತಾಯಿ. ಇದೇ ಇಲ್ಲೇ 3ನೇ ರೋಡಲ್ಲಿ ಅಂತ ಇರೋದವರು. ಅವಳು ಯಾಕೆ ನಿನ್ ಕಾರಲ್ಲಿ ಬಂದ್ಲು? ಅವ್ರ ಮಗನಿಗೆ 2 ದಿನ ರಜಾ ಬೇಕಿತ್ತಂತೆ. ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡು ಆಟೋಗೋಸ್ಕರ ಕಾಯ್ತಾ ಇದ್ರು. ಹೇಗಿದ್ರು ಇದೇ ಏರಿಯಾ ಅಲ್ವಾ, ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ನಾನೇ ಕರ್ಕೊಂಡ್ಬಂದೆ. ಅಂದ್ರೆ ಅವ್ರಾಗ ಬಂದಿಲ್ಲ? ಇಲ್ಲ ಇಲ್ಲ, ನೀನೇ ಕೇಳಿರೋದು. ಹೌದೌದು, ತಾವೇ ಉತ್ಸಾಹ ತೋರಿಸಿ ಕರ್ಕೊಂಡ್ ಬಂದಿರೋದು ಅಲ್ವಾ? ಉತ್ಸಾಹ ಗಿತ್ಸಾಹ ಏನಿಲ್ಲ, ಸುಮ್ಮನೆ ಕ್ಯಾಶ್ ಎಲ್ಲ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದೆ. ಇನ್ನೊಂದು ಸಣ್ಣ ಸಹಾಯ ಮಾಡಿದೆ. ಸಹಾಯ? ಬರೀ ಹೆಂಗಸ್ರಿಗೆ ಮಾತ್ರನ ಸಹಾಯ ಮಾಡೋದು? ಬೇರೆ ಹೆಂಗಸರು ಸಹಾಯ ಕೇಳ್ಬಿಟ್ರೆ ಸಾಕು,
ಅದೇನ್ ಖುಷಿನೋ ಈ ಗಂಡಸ್ರಿಗೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಯಾವಳಾದ್ರೂ ಚೆನ್ನಾಗಿರೋಳು ಕಂಡ್ಬಿಟ್ರೆ ಸಾಕು, ಮನೇಲಿ ಒಬ್ಳು ಹೆಂಡತಿ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಡ್ತೀರಲ್ಲ. ನೀನ್ ದೊಡ್ಡದಾಗಿ ಬೆಳೆಯೋದು ನಿನ್ನ ಆಸೆ ನನ್ನ ಆಸೆ ಅಷ್ಟೇ ಅಲ್ಲ, ಅಪ್ಪ ಅಮ್ಮನ ಆಸೆ ಅನ್ನೋದನ್ನು ಮರಿಬೇಡ. ಓಕೆ ಅಕ್ಕ, ಆದ್ರೆ ನೀನು ಏನು ಹೇಳಕ್ ಹೋಗ್ಬೇಡ, ನಾನು ಹೇಳಿದಷ್ಟು ಮಾಡು. ಸರಿ ಅಕ್ಕ, ನಾನೇನು ಹೊರಡ್ತೀನಿ. ಏನ್ ಹಾಗೆ ಹೊಡ್ತಿದ್ಯಾ? ಕುತ್ಕೋ, ಕಾಫಿ ಹೇಳ್ತೀನಿ. ಅಕ್ಕ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನೊಂದು ದಿನ ಬರ್ತೀನಿ. ಸರಿ, ನಾನು ಹೇಳಿದ್ದನ್ನು ಮರಿಬೇಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ, ಬಾಯ್. ಸಾರಿ ಅಪ್ಪಿ, ನೀನೇನು ಮಾತಾಡೋದಕ್ಕೆ ಬಂದಿದ್ದೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ನಿನ್ನನ್ನು ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಆದರೆ ನನ್ನ ಆಸೆ ಇಷ್ಟೇ, ನೀನೇನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು, ಅತ್ತೆ ನಿನ್ನನ್ನು ಒಪ್ಕೊಳ್ಳೋ ಥರ ಆಗಬೇಕು ಅಂತ. ಐ ವಿಶ್ ಯು ಆಲ್ ದಿ ಬೆಸ್ಟ್.